ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ನೈತಿಕವಾಗಿ ನಿಂದಿಸಿರ್ತಕ್ಕಂಥದ್ದು ಮತ್ತೆ ಅವ್ಯಾಚ ಶಬ್ದಗಳನ್ನ ನಿಂದಿಸುವ ಪ್ರಕರಣ ಸಂಬಂಧಪಟ್ಟಂತೆ ಏನು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ದಾಖಲಾದ ನಂತರ ಹಲವಾರು ಸಂಘಟನೆಗಳು ಆಕೆ ಬೆಂಬಲವಾಗಿ ನಿಂತಿದ್ದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಇತರ ಹಲವಾರು ಸಂಘಟನೆಗಳು ಆಕೆಗೆ ಬೆಂಬಲವಾಗಿ ನಿಂತು ಸಾಕಷ್ಟು ಮನವಿಗಳು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಏನಂತಂದ್ರೆ ಮಾನವ ಹಕ್ಕುಗಳ ಏನು ಮಾಧ್ಯಮ ಸಂಘಟನೆ ಇವತ್ತು ಶಿಡ್ಲಘಟ್ಟ ನಗರ ಠಾಣೆಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ. ಅವ್ರು ಕೂಡ ಯಾವ ರೀತಿ ದೂರು ಕೊಟ್ಟಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಅರುಣ್ ಅವ್ರು ಏನೀಗ ದೂರು ಕೊಟ್ರಿ, ಏನು ವಿಚಾರ ಇದೆ ಸರ್? ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಕೂಡ ಬಹಳ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಇವತ್ತು ನಡ್ಕೊಂಡು ಬರುವಂತದ್ದು ಈ ತಾಲೂಕಾಗಿದೆ. ಸೊ ಇಂತ ಒಂದು ಬಹಳಷ್ಟು ಹಿಂದೆ ನಾವು ಎಲ್ಲಾ ಪಕ್ಷದ ನಾಯಕರನ್ನ ಬಹಳಷ್ಟು ಮುಖಂಡರು ಕೂಡ ನೋಡಿದ್ದೇವೆ. ಸೊ ವಿಶೇಷವಾಗಿ ಈ ಹಿಂದೆ ಸುಮಾರು 12ನೇ ತಾರೀಕು ಒಂದು ಕಲ್ಟ್ ಸಿನಿಮಾ ವಿಚಾರವಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ ಅಳವಡಿಕೆ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಜಣ್ಣ ಅಲಿಯಾಸ್ ರಾಜೀವ್ ಗೌಡರು ಇವತ್ತೆಲ್ಲೋ ಹೊರ ಭಾಗದಿಂದ ಬಂದು ಇಲ್ಲಿ ಒಂದು ಸ್ಪರ್ಧೆನ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧೆ ಮಾಡೋ ಮುಖಾಂತರ ಇಲ್ಲಿ ಆ ಫ್ಲೆಕ್ಸ್ ನ ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತಜಿ ಅವರು ತಮ್ಮ ಪ್ರಾಮಾಣಿಕತೆಯಿಂದ ಸರ್ಕಾರದ ಅನುಮತಿ ಇಲ್ಲದಿದ್ರೂ ಕೂಡ ಅಳವಡಿಸಿದಂತ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದ ವಿಚಾರವಾಗಿ ಆಕೆಯೊಂದಿಗಿನ ಮಹಿಳೆ ಅಧಿಕಾರಿ ಅನ್ನೋದನ್ನ ನೋಡದೆ ಆತ ದರ್ಪ ಮತ್ತು ಗುಂಡಾಗಿರಿಯನ್ನ ವರ್ತನೆ ಮಾಡತಕ್ಕಂಥದ್ದು ಇಡೀ ಜಗತ್ ಜಾಗೃತಾಗಿದೆ. ಹಾಗಾಗಿ ಅವರು ಈ ಒಂದು ಶಿಡ್ಲಘಟ್ಟ ಒಂದು ಈ ಕ್ಷೇತ್ರದ ಭಾಗದಲ್ಲಿ ಏನಾಗಿದೆ, ನಾನು ದಂಗೆ ಎಬ್ಬರಿಸ್ತೇನೆ, ನಾನು ಎಂತದ್ದು ಗಲಾಟೆ ಮಾಡಿಸ್ತೇನೆ, ಮತ್ತೆ ಚಪ್ಪಲಿ ಓಡಿಸ್ತೇನೆ ನಾನು ಅನ್ನೋ ರೀತಿಯಲ್ಲಿ ಆತನ ಗುಂಡಾಗಿರಿ ವರ್ತನೆ ಈ ಜನ ಏನು ಬೆಚ್ಚಿ ಬಿದ್ದಿದ್ದಾರೆ ಈ ಒಂದು ಭಾಗದ ಜನ. ಆ ಒಂದು ನಿಟ್ಟಿನಲ್ಲಿ ಶಾಂತಿಯಿಂದ ಇರ್ತಕ್ಕಂಥ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಈ ರೀತಿಯ ದಂಗೆ ಎಬ್ಬಿಸುವಂತ ನಿಟ್ಟಿನಲ್ಲಿ ಯಾರೋ ಅಸೆಂಬ್ಲಿ ಬರ್ತಾರೆ. ಹಾಗಾಗಿ ರಾಜೀವ್ ಗೌಡರ ಮೇಲೆ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ಅವರ ವಿರುದ್ಧ ದೂರನ್ನ ಕೊಟ್ಟು ಈ ಕೂಡಲೇ ಅವರನ್ನ ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಬೇಕು, ಜೊತೆಗೆ ಅವರನ್ನ ಈ ಭಾಗದಿಂದ ಗಡಿಪಾರು ಮಾಡಬೇಕು ಅಂತ ಇವತ್ತು ಒತ್ತಾಯಿಸ್ತಾ ಇದೀವಿ. ಏನಾದ್ರೂ ಇನ್ ಕೇಸ್ ಇವರು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರೆ ನಾನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ. ನಾನು ಒಂದು ದೂರನ್ನ ಪತ್ರದಲ್ಲಿ ನಾಳೆ ದಿವಸ ಏನಾದ್ರು ಆಗುವಗಳಿಗೆ ಅವ್ರು ಬಂಧಿಸಿದ ನೀವೇ ನೇರವಾಣಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ಒಂದು ದೂರನ್ನ ಸಲ್ಲಿಸಿದ್ದೇನೆ. ಸರ್, ಈಗ ರಾಜೀವ್ ಗೌಡ ಕೇವಲ ಪೌರಾಯುಕ್ತಗಷ್ಟೇ ಒಂದು ನಿಂದನೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು, ಜೊತೆಗೆ ಈ ಹಿಂದೆ ಕೂಡ ಹಲವಾರು ತಹಶೀಲ್ದಾರ್ಗೆಲ್ಲ ಧಮಕಿ ಹಾಕಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ. ಏನು ಆತನ ಹಿನ್ನೆಲೆ ಏನು ಸರ್? ನೋಡಿ, ಅವ್ರ ಹಿನ್ನೆಲೆ ಕೂಡ ಆಕೆನು ರಿಯಲ್ ಎಸ್ಟೇಟ್ ಒಬ್ಬ ಉದ್ಯಮಿ ಅಂತ ಕೇಳ್ಪಟ್ಟಿದ್ವಿ. ಬಹುಶಃ ಬೆಂಡಿಗನಹಳ್ಳಿ ಮೂಲದವರು ಅಂತ ಕೂಡ ಕೇಳ್ಪಟ್ಟಿದ್ವಿ. ಆ ಭಾಗದಲ್ಲಿ ಕೂಡ ಅವರ ಕುಟುಂಬದ ಸಾಕಷ್ಟು ಜನ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಘಟನೆಗಳು ಕೂಡ ಹಿಂದೆ ನಾವು ಬಹಳಷ್ಟು ಮಾಧ್ಯಮಗಳು ಕೂಡ ನೋಡಿದ್ದೇವೆ. ಇವತ್ತು ಬೆಂಗಳೂರಿನ ಭಾಷೆ, ಬೆಂಗಳೂರಿನ ಗೂಂಡಾಗಿರಿ, ಬೆಂಗಳೂರಿನ ಭಾಷೆ ಈ ಶಿಡ್ಲಘಟ್ಟದಲ್ಲಿ ಸಲ್ಲಿಕೆ ಯಾವುದೇ ರೀತಿ ಆಗೋದಿಲ್ಲ. ಅವರ ಒಂದು ಭವಿಷ್ಯವನ್ನು ಅವರೇ ಹಾಳು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ, ಜೊತೆಗೆ ಏನಾಗಿದೆ ಈ ಹಿಂದೆ ಅದೇ ನಿಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಇವತ್ತು ಹಿಂದೆ ಧಮಕಿ ಹಾಕಿರುವಂತ ವಿಚಾರ ನಾನು ಕೂಡ ಅವಾಗ್ಲೂ ಕೂಡ ಇವರು ವಿರುದ್ಧವಾಗಿ ನಾನು ದೂರನ್ನ ಕೊಟ್ಟಿದ್ದೇನೆ. ಹಾಗಾಗಿ ಪದೇ ಪದೇ ಆತನ ಒಂದು ಗೂಂಡಾಗಿರಿಗೆ ಈ ಭಾಗದ ಜನ ಬೇಸತ್ತೋದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಈಗ ತಹಶೀಲ್ದಾರ್ ಕೂಡ ಏನು ಧಮಕಿ ಹಾಕಿದ್ರಂತಲ್ಲ ಗಗನ ಸಿಂಧು, ಹೌದಾ? ನೋಡಿ, ನನಗೆ ಆ ವಿಚಾರ ಬಹುಶಃ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಕಾಣ್ತದೆ. ನೋಡೋಣ, ಆ ರೀತಿ ಏನಾದ್ರೂ ಈ ಭಾಗದ ಒಂದು ದಕ್ಷ ಅಧಿಕಾರಿಗಳ ವಿರುದ್ಧವಾಗಿ ಇವರ ಆಟಕ್ಕೆ ತಕ್ಕಂತೆ ನಡೆಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಇವರು ಆತರ ಸಂವಿಧಾನನ ಕೈಗೆತ್ತಿಕೊಂಡು ಇವ್ರ ತರಪನ ಮೆರೆಯಕಂತ ಹೋದ್ರೆ ನಾವಂತೂ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳೊಂದಿಗೆ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ನಿಂತ್ಕೊಳ್ಳುತ್ತೆ. ಇಂಥವ್ರ ವಿರುದ್ಧ ಪ್ರತಿ ಬಾರಿ ಕೂಡ ನಾವು ಖಂಡಿಸುವಂತ ನಿಟ್ಟಿನಲ್ಲಿ ಇವತ್ತು ಸಮಾಜ ನಾವೆಲ್ಲರೂ ಕೂಡ ಇನ್ನೂ ಬದುಕಿದೀವಿ ಅಂತ ಬಿಟ್ಟು ಇವ್ರಿಗೆ ನಾವು ಇದ್ರ ಮೂಲಕ ಒಂದು ಸಂದೇಶ ಕೊಡ್ಲಿಕ್ಕೆ ಹೇಳ್ತೇನೆ. ಎಸ್, ಇದಿಷ್ಟು ಅರುಣ್ ಅವರ ಮಾತಾಗಿರ್ತಕ್ಕಂಥದ್ದು. ಏನಂತಂದ್ರೆ ಏನು ರಾಜೀವ್ ಗೌಡ ಈ ಕೇವಲ ಒಬ್ಬ ಕಮಿಷನರ್ಗೆ ಅಷ್ಟೇ ಅಲ್ಲದೆ ಸಾಕಷ್ಟು ಅಧಿಕಾರಿಗಳಿಗೆ ಇರ್ಬೋದು, ಬೇರೆಯವರಿಗೆಲ್ಲರೂ ಕೂಡ ಇದೇ ರೀತಿ ಧಮಕಿ ಆಗ್ತದೆ, ರೌಡಿಸಂ ರೀತಿಯಲ್ಲಿ ವರ್ತನೆ ಮಾಡ್ತಿದೆ ಅಂತ ಹೇಳಿ ಈಗ ಏನು ಮಾನವ ಹಕ್ಕುಗಳ ಮಾಧ್ಯಮ ಸಂಸ್ಥೆ ಒಕ್ಕೂಟದ ಸದಸ್ಯರು ಕೂಡ ಈಗ ಅಧ್ಯಕ್ಷರು ಕೂಡ ಈಗ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ದುರ್ವರ್ತನೆ ಒಂದೊಂದಾಗಿ ಎಳೆಯಾಗಿ ಈಚೆ ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಾಸ್ಟ್, ಚಿಕ್ಕಬಳ್ಳಾಪುರ.